ಕನ್ಯಾ ರಾಶಿಗೆ ಈ ಒಂದು ಗುರುವಿನ ಚಲನೆ ಅತ್ಯಂತ ಲಾಭದಾಯಕವಾಗಿರುವಂಥ ರಾಶಿ. ಅಂದರೆ ಲಾಭಸ್ಥಾನದ ಗುರು ಏಕೈಕ ರಾಶಿ ಕನ್ಯಾ ರಾಶಿ ಆಗಿರುತ್ತೆ. ಗುರುವಿನ 11ನೇ ಮನೆ ಅಂತೇಳಿ ನಿಮ್ಮ ರಾಶಿಯಿಂದ 11ನೇ ಮನೆ ಲಾಭ ಸ್ಥಾನದಿಂದ ಗುರುವಿಂದ ನಿಮಗೆ ಈ ಬಾರಿ ಅಗಾಧವಾದ ಲಾಭ, ಅದರಲ್ಲೂ ವಿಶೇಷವಾಗಿ ಅಕ್ಟೋಬರ್ ಅಂತ್ಯದವರೆಗೆ ವಿಶೇಷವಾಗಿ ಗುರುವಿನ ಮೊದಲ ರುಜುಗತಿಯ ಚಕ್ರದಲ್ಲಿ ನಿಮಗೆ ಅತೀವವಾದ ಲಾಭ ಆಗುವಂಥದ್ದು. ಉದ್ಯೋಗ ವ್ಯಾಪಾರಾರ್ಥಿಗಳಿಗೆ ಉದ್ಯೋಗ ವ್ಯಾಪಾರಗಳು ಇಂಪ್ರೂವ್ ಆಗುವಂಥದ್ದು. ಉದ್ಯೋಗ ರಹಿತರಿಗೆ ಅಂದರೆ ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥದ್ದು. ಜಾಬಲ್ಲಿ ಇರುವವರಿಗೆ ಅವರ ಕ್ಷೇತ್ರದಲ್ಲಿ ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟ್ಗಳು ಸಿಗುವಂಥದ್ದು. ಹಿಂದೆ ಬಾರಿ ಪ್ರಯತ್ನ ಪಟ್ಟರು ಕೈಗೆ ಎಟಕದಂತಹ ಫಲಗಳು ಈಗ ಕ್ಷಿಪ್ರವಾಗಿ ನಿಮ್ಮ ಕೈಗೆ ಬರುವಂಥದ್ದು. ಜೊತೆಗೆ ಉದ್ಯಮ ವ್ಯಾಪಾರ ಅಥವಾ ಕೃಷಿ ಚಟುವಟಿಕೆ ಕೈಗಾರಿಕೆ ನಡೆಸೋರಿಗೆ ಅವರವರ ಒಂದು ಇಂಡಸ್ಟ್ರಿಯಲ್ಲಿ ಅವರವರ ಒಂದು ಟ್ರೇಡ್ ಫೀಲ್ಡಲ್ಲಿ ತುಂಬ ಅಧಿಕ ಲಾಭ ಬರುವಂಥದ್ದು. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳಾಗಿ ಇನ್ನಷ್ಟು ನಿಮಗೆ ಬೆಂಬಲದ ಬೆಲೆಗಳು ಕೈಗೆ ಸೇರುವಂಥದ್ದು. ಜೊತೆಗೆ ಹಿಂದೆ ನೀವು ಮಾಡಿದ ಪ್ರಯತ್ನದ ಸತ್ಫಲಗಳು ಈಗ ನಿಮಗೆ ಕೈಗೆ ಬರುವಂಥದ್ದು. ವಿದ್ಯಾರ್ಥಿ ಯುವಕರು ಸಾಧಕರು ಇದ್ದರೆ ಕನ್ಯಾ ರಾಶಿಯವರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ಅಂದುಕೊಂಡಂಥ ಸೀಟು ಸ್ಥಾನಮಾನಗಳು ಸಿಗುವಂಥದ್ದು, ಉನ್ನತ ಶಿಕ್ಷಣದ ಅವಕಾಶ, ಸರ್ಕಾರದ ಉದ್ಯೋಗದ ಅವಕಾಶಗಳು ಒದಗಿ ಬರ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಅಂದುಕೊಂಡಂಥ ಕೆಲಸ ಕಾರ್ಯ ಶುಭ ಕಾರ್ಯಗಳು ಆಗುವಂಥದ್ದು. ಮಕ್ಕಳ ಒಂದು ಹಿತ ಈಗ ರಕ್ಷಣೆ ಆಗುವಂಥದ್ದು. ಮಕ್ಕಳಿಗೆ ಉನ್ನತ ಶಿಕ್ಷಣ ಸೀಟ್ ಸಿಗೋದಾಗಲಿ, ಮಕ್ಕಳಿಗೆ ಉದ್ಯೋಗ ಸಿಗೋದಾಗಲಿ, ಅಥವಾ ನಿಮ್ಮ ಮಕ್ಕಳಿಗೆ ವಿವಾಹದ ಮಂಗಲ ಕಾರ್ಯಗಳು ಫಿಕ್ಸ್ ಆಗುವಂಥದ್ದೆಲ್ಲ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಶುಭ ಮಂಗಲಕಾರಿ ಫಲಗಳನ್ನು ಗುರುವು ಕನ್ಯಾ ರಾಶಿಯವರಿಗೆ ಬಾರಿ ನೀಡ್ತಾ ಇದ್ದಾನೆ. ಜೊತೆಗೆ ಆರೋಗ್ಯದ ವಿಚಾರ ಗಮನಿಸಿದಾಗಲೂ ಆರೋಗ್ಯವು ಸುಸ್ಥಿರವಾಗಿ ಚೆನ್ನಾಗಿರುತ್ತೆ. ಹಣಕಾಸು ಉತ್ತಮವಾಗಿರುತ್ತೆ. ಕೌಟುಂಬಿಕ ಅಥವಾ ಸಾಮಾಜಿಕ ಸ್ಥಿತಿ ಸಹ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ಯಾರಿಗೆ ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಆಗುವಂಥವರಿಗೆ ಅವು ಕ್ಷಿಪ್ರವಾಗುತ್ತೆ. ರಾಜಕೀಯ ಅಧಿಕಾರದಲ್ಲಿರುವಂಥ ಕನ್ಯಾ ರಾಶಿಯವರಿಗೆ ರಾಜಕೀಯದ ಉನ್ನತ ಸ್ಥಾನಮಾನ ಹುದ್ದೆಗಳು ಅನಾಯಾಸವಾಗಿ ಸಿಗ್ಬೋದು. ಹಿಂದೆ ಪ್ರಯತ್ನ ಪಟ್ಟರು ಸಿಗದಂಥ ಹುದ್ದೆ ಸ್ಥಾನಮಾನಗಳು ಈಗ ಅನಾಯಾಸವಾಗಿ ಸಿಗ್ಬೋದು. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಕನ್ಯಾ ರಾಶಿಯವರು ಈ ಗುರುವಿನ ಅನುಗ್ರಹದಿಂದ ಆರಂಭ ಕಾಲದಲ್ಲಿ ಪಡಿತಾ ಇದ್ದಾರೆ. ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣದಲ್ಲಿ ಈ ಬಾರಿ ನೀವು ಏನೇನು ಯೋಜನೆ ಹಾಕ್ಕೊಂಡಿದ್ದೀರೋ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಬಹಳಷ್ಟು ಅನುಕೂಲ ಬರುವಂಥ ಗುರುವಿನ ಒಂದು ಅನುಗ್ರಹ ಬರ್ತಾ ಇರುವಂಥ ವರ್ಷ ಇದಾಗಿದೆ.